ಗ್ರಾಮೀಣ ಭಾಗದ ರಸ್ತೆ ಸಂಪರ್ಕವನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ಚಿಕ್ಕೋಡಿ ತಾಲೂಕಿನ ಕಮತೇನಹಟ್ಟಿ ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಕಮತೇನಹಟ್ಟಿ ವಠಾರೆ ತೋಟ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಭೂಮಿಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕಮತೇನಹಟ್ಟಿ ಗ್ರಾಮದಿಂದ ಕರೋಶಿ ಮಾರ್ಗವಾಗಿ ಚಿಕ್ಕೋಡಿಗೆ ನೇರ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 60 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಗ್ರಾಮೀಣ ಪ್ರದೇಶದ ಜನರು, ರೈತರು ಹಾಗೂ ವಿದ್ಯಾರ್ಥಿಗಳಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದ್ದು, ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಹ ಹೆಚ್ಚಿನ ನೆರವಾಗಲಿದೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ರಸ್ತೆ, ಕುಡಿಯುವ ನೀರು, ನೀರಾವರಿ ಸೇರಿದಂತೆ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಜನರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹಂತ-ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ತಿಳಿಸಿದರು. ಮಡ್ಡಿ ಭಾಗದ ರೈತರ ಬಹುಕಾಲದ ಕನಸಾಗಿರುವ ಕರಗಾವ ಏತ ನೀರಾವರಿ ಯೋಜನೆ ಜಾಕ್ವೆಲ್ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಪ್ರಸ್ತುತ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಿರುವ ಕಾರಣ ಕೆಲ ತಾಂತ್ರಿಕ ಅಡಚಣೆಗಳಿದ್ದರೂ ನೀರಿನ ಮಟ್ಟ ಇಳಿದ ತಕ್ಷಣ ಕಾಮಗಾರಿಯನ್ನು ಇನ್ನಷ್ಟು ವೇಗಗೊಳಿಸಿ ಶೀಘ್ರ ಪೂರ್ಣಗೊಳಿಸಲಾಗುವುದು. ಯೋಜನೆ ಪೂರ್ಣಗೊಂಡ ನಂತರ ಮಡ್ಡಿ ಭಾಗದ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆಯಲಿದ್ದು, ರೈತರ ಆರ್ಥಿಕ ಸ್ಥಿತಿ ಮತ್ತಷ್ಟು ಸದೃಢವಾಗಲಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದೊಳಗೆ ಕಬ್ಬೂರದ ಹಿರಿಯರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶನ ಬೆಲ್ಲದವರು ಮತ್ತು ವಿಜಯನಗರದ ಹಿರಿಯರಾದ ಮಹೇಶನ ಪಾಟೀಲ್ ಅವರು ಮತ್ತು ಸುರಗೂರಿ ಅವರು ಮತ್ತು ಜಾಗನೂರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಲ್ಲೇಶನ ಹನುಮನವರವರು ಹಾಗೂ ಮಂಜು ಪಾಟೀಲ್ ಅವರು, ಸಿದ್ದು ಇಟಿ ಹಾಗೂ ಇನ್ನುಳಿದ ಎಲ್ಲ ಗ್ರಾಮದ ಹಿರಿಯರು, ಎಲ್ಲ ಪತ್ರಿಕಾ ಮಾಧ್ಯಮಿಕರು ಎಲ್ಲರಿಗೂ ಕೂಡ ನಮಸ್ಕರಿಸಿ, ಇದೊಂದು ವಿಶೇಷ ಅನುದಾನದೊಳಗೆ 60 ಲಕ್ಷ ರೂಪಾಯಿದ ಒಂದು ಇವತ್ತು ಭೂಮಿ ಪೂಜೆ ಮಾಡಿದೆವು. ಆದರೂ ಕೂಡ ಈ ರಸ್ತೆ ಮುಗಿಯಂಗಿಲ್ಲ, ಇನ್ನೂ ಮತ್ತು ಪ್ರಯತ್ನ ಮಾಡಿ ಇನ್ನೂ ಹಣ ತಂದು ಬಟ್ ಈ ರಸ್ತೆಯನ್ನು ಕಬ್ಬೂರದ ಜಾಗ ತನಕ ಕಂಪ್ಲೀಟ್ ಮಾಡುವಂಥ ಜವಾಬ್ದಾರಿ ನಂದೈತಿ. ಯಾಕಂತಂದ್ರೆ ಈ ಭಾಗದ ಎಲ್ಲ ಗುರು ಹಿರಿಯರು, ಯುವಕರು ನನಗೆ ಮಗನಿಗತ್ತೆ 4 ಸಲ ಆಶೀರ್ವಾದ ಮಾಡಿ ಈ ಭಾಗದ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತು ಅನುದಾನ ತಂದು ಈ ರಸ್ತೆಯನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕ ಮಾಡ್ತೀನಿ ಅಂತಂದು ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರಿಗೆ ಹೇಳಿ, ಇಲ್ಲಿ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೂ, ಯುವಕ ಮಿತ್ರರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ಶುಭವಾಗಲಿದೆ. ಶುಭವನ್ನು ಹಾರೈಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ. ಈ ಸಂದರ್ಭದಲ್ಲಿ ರುದ್ರಗೌಡ ಪಾಟೀಲ, ಸಿದ್ದಗೌಡ ಪಾಟೀಲ, ಬಸಗೌಡ ಪಾಟೀಲ, ನಾನಾಗೌಡ ಪಾಟೀಲ, ಸಂತೋಷ ಅಂಬಲಿ, ಕೃಷ್ಣ ಬೆನ್ನಿಹಳ್ಳಿ, ಸಿದ್ದು ವಠಾರೆ, ದಯಾನಂದ ಅಮ್ಮಿನಭಾವಿ, ಮಾರುತಿ ದಳವಾಯಿ, ಬಾಬುರಾವ ಪಾಟೀಲ, ಎಸ್ಎಸ್ ಹೊಸಮನಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಈ ರಸ್ತೆ ಬಹಳ ದಿವಸದಿಂದ ಪೆಂಡಿಂಗ್ ಇತ್ತು. ನಾನು ಜಿಲ್ಲಾ ಪಂಚಾಯತಿ ಇದ್ದಾಗ ಇದನ್ನು ಹೊಸ ರಸ್ತೆಯನ್ನು ಮಾಡಿದ್ವಿ. ಅಲ್ಲಿಂದ ಸಮಗ್ರ ಅಭಿವೃದ್ಧಿಗಾಗಿ ಮಾನ್ಯ ಶಾಸಕರು ಈಗಾಗಲೇ ಆ ಕಡೆಯಿಂದ 80 ಲಕ್ಷವರೆಗೆ ಅನುದಾನವನ್ನು ಮಾಡಿ ಅದು ಹಳ್ಳದವರೆಗೆ ಬಂದಿದೆ. ಇನ್ನೂ ರಸ್ತೆಯನ್ನು ಈ ಕಡೆಯಿಂದ ಮಾಡಿ ಮತ್ತು ಹಳ್ಳದಲ್ಲಿ ತಡೆಗೋಡೆ ಮಾಡಿ ಅದನ್ನು ಕಟ್ಟುವಂಥ ವಿಚಾರವನ್ನು ಇಟ್ಕೊಂಡು ಯಾರಿಗೂ ತೊಂದರೆ ಆಗಬಾರ್ದು. ಕಮತೇನಹಟ್ಟಿ ಮತ್ತು ಬೆನ್ನಿಹಳ್ಳಿ ಜನರಿಗೆ ಚಿಕ್ಕೋಡಿಗೆ ಹೋಗಲಿಕ್ಕೆ ಬಹಳ ಅನುಕೂಲ ಆಗುವಂಥ ರಸ್ತೆ ಯಾವುದಾದ್ರು ಇದ್ದರೆ ಇದು ವಠಾರಿ ತೋಟ, ಬಸವನಗುಡಿ ಮತ್ತು ಕಮತೇನಹಟ್ಟಿ ಈ ರಸ್ತೆಯನ್ನು ಭಾಳ ಪ್ರಾಮಾಣಿಕವಾಗಿ ಮಣ್ಣಿ ಮುಗಿದು 1 ತಿಂಗಳಾಗಿತ್ತು. ಇದನ್ನು ಮತ್ತೆ ಬೇರೆ ಕಡೆ ಇತ್ತು, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಈ ಕೆಲಸವನ್ನು ಇಲ್ಲಿ ಪ್ರಾರಂಭ ಮಾಡಿದ್ರು. ಇದಕ್ಕೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಾದ ಈ ಒಳ್ಳೆಯ ಕೆಲಸವನ್ನು ಮಾಡಲಿ ಮತ್ತು ಈ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಮಾತನ್ನು ಇಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಮ್ಮ ಭಾಗದ ಶಾಸಕರು ಈಗಾಗಲೇ ಹಲವಾರು ಯೋಜನೆಗಳನ್ನು ಇನ್ನೂ ತೆಗಿತಾ ಇದ್ದಾರೆ. ಅವರ ರಸ್ತೆಗಳನ್ನು ಯಾವಾಗಲೂ ಈ ಭಾಗದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಸಹಿತ ಈ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಯಬಾಗ್ ಮತಕ್ಷೇತ್ರದ MLAಗಳಾದಂಥ ದುರ್ಯೋಧನ ಐಹೊಳೆ ಅವರೇ, ಜಾಗನೂರು ಗ್ರಾಮದ ಎಲ್ಲ ಹಿರಿಯರೇ, ವಿಜಯನಗರ ಗ್ರಾಮದ ಎಲ್ಲ ಹಿರಿಯರೇ, ಈಗ 60 ಲಕ್ಷ ರೂಪಾಯಿ ಈಗಾಗಲೇ ತಂದರು. ಇದು ಒಂದು ಕಿಲೋಮೀಟ್ರ್ ಹಿಂದೊಂದು ಆಗೈತಿ. ಈಗಾಗಲೇ ಇನ್ನೇನು ಇನ್ನೊಂದು 2 ಕಿಲೋಮೀಟ್ರ್ ರಸ್ತೆ ಉಳಿದೈತಿ. ಯಾವುದೋ ಪ್ರತ್ಯೇಕ ನಮ್ಮ MLA ಅವ್ರಿಗೇನು ಹೇಳುವಂಥದ್ದು ಇದನ್ನಲ್ಲ. ಯಾಕಂತಂದ್ರೆ ಹಾರ್ಡ್ ವರ್ಕರ್ನ ಅದಾರ ಅವ್ರು. ಯಾಕಂದ್ರೆ ಇಂಥ ಕಾಂಗ್ರೆಸ್ ಗೌರ್ಮೆಂಟ್ದವ್ರಿಗೆ ಫಂಡ್ ನೆಟ್ಗೆ ಬರ್ಬಾರ್ದು. ಅಂಥವ್ರಿಗೆ ನಮ್ಮ BJP MLA ಅವ್ರು ಹೈಯೆಸ್ಟ್ ಫಂಡ್ ಅವ್ರ ಇಕ್ವಲ್ಕಿಂತ ಹೆಚ್ಚು ತಂದ್ರೆ ಕಡಿಮೆ ತಂದಿಲ್ಲ. ಇದನ್ನು ನಾವು ಮೆಚ್ಚುವಂಥ ದಗದನ
ವಿಜಯನಗರ ಗ್ರಾಮದವರಾಗಲಿ ಒಂದು ಜಾಗನೂರು ಗ್ರಾಮದವರಾಗಲಿ ನೀವು ಕಬ್ಬೂರು ಗ್ರಾಮದವ್ರು ನಾವು ಮೆಚ್ಚುವಂಥ ದಗದನ ಐತಿ. ಹಾರ್ಡ್ ವರ್ಕರ್ದವರು ಇನ್ನೇನು 2 ಕಿಲೋಮೀಟ್ರ್ ಉಳಿದಿಲ್ಲ, ಇನ್ನು ಯಾವುದೇ ಪರಿಸ್ಥಿತಿಯಾಗ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು. ದೇವರ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಸ್ಕೊರಿ ಎಲ್ಲರೂ ಕೂಡಿ. ಗೌಡ್ರು ಈಗೇನು ಇಲ್ಲದಿರಲಿಲ್ಲ, ಗೌಡ್ರ ನೀವೆಲ್ಲರೂ ಕೂಡಿ ಒಳ್ಳೆ ರೀತಿಯಿಂದ ದಗದ ಮಾಡಿಸ್ಕೊರಿ ಅಂತ ಹೇಳಿ ನಾನು ಒಂದು 2 ಮಾತು ಜೈ ಹಿಂದ್ ಜೈ ಕರ್ನಾಟಕ.